ಲೇಖಕರು ಇವತ್ತು ಕನ್ನಡ ಸಾಹಿತ್ಯವನ್ನು, ಕನ್ನಡ ಪುಸ್ತಕ ಲೋಕವನ್ನು ಬೆಳೆಸಬೇಕಾದಂಥ ಒಂದು ಅಗತ್ಯ ಇದೆ ಅಂತ. ಈಗಾಗಲೇ ಮಲ್ಲೇಪುರಂ ಅವರು ಮತ್ತು ಸಂಪಾ ಅವರು ಸಿಂಗಾಪುರದ ಬಗ್ಗೆ ಹೇಳಿದ್ದಾರೆ. ನಾನು ಮತ್ತೆ ಸಿಂಗಾಪುರದ ಬಗ್ಗೆ ಹೇಳಿದರೆ ಅದು ಒಂದು ರೀತಿಯಲ್ಲಿ ರೆಪಿಟೇಷನ್ ಆಗ್ಬೋದು. ಸಪ್ನ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಲೇಖಕರಿಗೆ ಆಶ್ರಯ ಕೊಟ್ಟಂಥ ಒಂದು ಪ್ರಕಾಶನ ಸಂಸ್ಥೆ. ನಾನು ಬೆಂಗಳೂರಿಗೆ ಬಂದಾಗ 89ರಲ್ಲಿ ಕೆಲಸ ಸಿಕ್ಕಿರಲಿಲ್ಲ ಯಾವುದು ಕೂಡ. ಸುಮಾರು ಒಂದು 9 ತಿಂಗಳ ನಿರುದ್ಯೋಗಿಯಾಗಿದ್ದೆ. ಆಗ ಪ್ರತಿ ದಿವಸ ತ್ರಿಭುವನ್ ಥಿಯೇಟರ್ ಪಕ್ಕದಲ್ಲಿ, ಇದೇ ಹೊಸ ಕಾಂಪ್ಲೆಕ್ಸು, ಬಹುಶಃ ಹಳೆಯವರ ಅಂಗಡಿ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಅಲ್ಲಿ ನಾನು ಬೆಳಿಗ್ಗೆ ಒಂದು 10-10:30 ಬಂದರೆ ಸುಮಾರು 5 ಗಂಟೆ 6 ಗಂಟೆ ತನಕ ಅವರ ಅಂಗಡಿಯಲ್ಲೇ ಇರ್ತಾಯಿದ್ದೆ. ಅಲ್ಲಿಂದ ಶುರುವಾದಂಥ ನನ್ನ ಜರ್ನಿ ಇವತ್ತಿನ ತನಕನೂ ಕೂಡ ನಡ್ಕೊಂಡು ಬಂದಿದೆ. ನನ್ನ ಮೊಟ್ಟ ಮೊದಲ ಕೃತಿಯನ್ನು ಪಬ್ಲಿಷ್ ಮಾಡಿದವರು ಕೂಡ ಸಪ್ನಾದವರು. ನನಗೆ ಆ ಕಾಲದಲ್ಲಿ 89ರಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಕೊಟ್ಟಂತಹ ಸಂಸ್ಥೆ. ನಾನು ಆ ಪುಸ್ತಕವನ್ನು ತಗೊಂಡು ನಾನು YNK ಅವ್ರ ಹತ್ರ ಹೋದೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಬರೆದಂಥ ಒಂದು ಪುಸ್ತಕ. ಅವರು ಅದಕ್ಕೆ ಬೆನ್ನುಡಿಯನ್ನು ಬರೆದಿದ್ದರು. YNK ಅವರು YNK ಅವ್ರ ಹತ್ರ ಹೋಗಿ ಈ ರೀತಿ ಪುಸ್ತಕ ಬರೆದಿದ್ದೀನಿ, ನನಗೆ 2 ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದೆ ನಾನು 89ರಲ್ಲಿ, ಸುಮಾರು 35 ವರ್ಷಗಳ ಹಿಂದೆ. YNK ಹೇಳಿದ್ರು, ನಾನು ಇಲ್ಲಿ ತನಕ 28 ಕೃತಿಗಳನ್ನು ಬರೆದಿದ್ದೀನಿ, ಆ 28 ಕೃತಿಗಳ ಸಂಭಾವನೆಯನ್ನು ಸೇರಿಸಿದ್ರು ಕೂಡ 2 ಲಕ್ಷ ಆಗಲ್ಲ, ನಿನಗೆ ಹೇಗೆ ಕೊಟ್ಟರು ಅವರು ಅಂತ ಕೇಳಿದ್ರು. ನಿಮಗೆ ಆಶ್ಚರ್ಯ ಅನಿಸ್ಬೋದು. ಆ ದಿನಗಳಲ್ಲಿ 2 ಲಕ್ಷ ಅಂತಂದರೆ ಬಹುಶಃ ಇವತ್ತು 10 ಥರ ಒಂದು 2 ಕೋಟಿ ಆಗ್ಬೋದು ಅಂತ. ಅಷ್ಟು ಭಾಳ ದೊಡ್ಡ ಒಂದು ಸಂಭಾವನೆ ಅದು. ಇವತ್ತಿಗೂ ಕೂಡ ಯಾರೂ ಕೂಡ ಅಷ್ಟು ದೊಡ್ಡ ಸಂಭಾವನೆಯನ್ನು ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾರಿಗೂ ಕೂಡ ಒಂದು ಹೆಚ್ಚು ಅಂತಂದ್ರೆ ಒಂದು 10% ಅಥವಾ 15% ಅಂತೇಳಿ ಇಟ್ಕೊಂಡ್ರೂ ಕೂಡ ನಿಮಗೊಂದು 35-40 ಸಾವಿರ ರೂಪಾಯಿ ಆಗ್ಬೋದು ಅಂತಷ್ಟೇ. ಹೀಗಾಗಿ ನಮಗೆ ಸಪ್ನಾದ ಜೊತೆಗೆ ಆ ರೀತಿಯಾದಂಥ ಸಂಭಾವನೆಯನ್ನು ಸಪ್ನದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. 2 ಅರ್ಥದಲ್ಲಿ, ಕನಸಿನಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಅದು ಸಪ್ನದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅದು. ಹಾಗೆ ನನಗೆ ಬೇಕಾದಂಥ ಇನ್ನುಳಿದ ಪ್ರಕಾಶಕರು ಇವತ್ತು ಪ್ರಕಾಶ್ ಕಂಬತ್ತಳ್ಳಿಯವರು ಕೂಡ ಇದ್ದಾರೆ. ನನ್ನ ಸುಮಾರು 25ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಪ್ರಕಟ ಮಾಡಿದಂಥವರು. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಹಾಗೆ ಜಮೀಲ್, ನನ್ನ ಹಲವಾರು ಪುಸ್ತಕಗಳನ್ನು ಅವರು ಕೂಡ ಇವತ್ತಿಲ್ಲಿ ಪ್ರಕಟ ಮಾಡಿದ್ದಾರೆ. ಹಾಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ನನ್ನ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ಇವತ್ತು ಒಂದು ರೀತಿ ಪ್ರಕಾಶಕರ ಸಮಾಗಮ ಇದು, ಪ್ರಕಾಶಕರು ಮತ್ತು ಲೇಖಕರು. ಹಾಗೆ ಇವತ್ತು 2 ಜನ ಲೇಖಕರು ನನ್ನ ಜೊತೆಗೆ, ಡಾಕ್ಟರ್ DV ಗುರುಪ್ರಸಾದ್ ಅವರು. ಬಹುಶಃ ಕನ್ನಡದಲ್ಲಿ ಈ ಸೇವೆಯಲ್ಲಿ ಇರುವಾಗ, ಪೊಲೀಸ್ ಅಧಿಕಾರಿ ಇರುವಾಗಲೇ ಇಷ್ಟೊಂದು ಪುಸ್ತಕಗಳನ್ನು ಬರೆದವರು ಯಾರೂ ಇಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ IAS ಮತ್ತು IPS ಅಧಿಕಾರಿಗಳಾದಂಥವರು ನಿವೃತ್ತರಾದ ನಂತರ ಬರೀತಾರೆ. ಆ ನಿವೃತ್ತರಾದ ನಂತರ ಬರೆಯೋದ್ರಲ್ಲಿ ಯಾವುದೇ ಒಂದು ವಿಶೇಷ ಏನಿರಲ್ಲ ಅಂತ. ಯಾಕೆಂತಂದರೆ ಅವರು ಯಾರನ್ನೂ ಕೂಡ ಎಂಟಗನೈಸ್ ಮಾಡಬೇಕಾದಂಥ ಪರಿಸ್ಥಿತಿ ಇರಲ್ಲ. ಬಹುತೇಕ ಜನ ನೋಡಿ ಅಂತ ನೀವು IAS IPSನಲ್ಲಿದ್ದವರೆಲ್ಲ ರಿಟೈರ್ಡ್ ಆದ ನಂತರ ಬರೆಯುವಂಥವ್ರು. ಆದರೆ ಅವರು ಬಹುಶಃ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆನೇ ನನಗೆ ತಿಳಿದ ಹಾಗೆ ಒಂದು 65 ಕೃತಿಗಳನ್ನು ಬರೆದಿದ್ದರು ಅಂತ ಅನಿಸುತ್ತೆ. ಈಗ ಒಟ್ಟು 90 ಪುಸ್ತಕವನ್ನು ಬರೆದಿದ್ದಾರೆ ಅವರು. ಸದ್ಯದಲ್ಲೇ ಪುಸ್ತಕಗಳ ಬ್ಯಾಟನ್ನು ಎತ್ತಲಿಕ್ಕಿದ್ದಾರೆ, ಶತಕ. ಅವರು ಒಂದು ವೈಶಿಷ್ಟ್ಯ ಏನಂತಂದರೆ, ನಾನು ಇವತ್ತು ಹಾಗೆ ಬಿಡುಗಡೆಯಾದಂಥ ಡುಂಡಿರಾಜ್ ಅವ್ರದ್ದು ಕೂಡ ನಾನು ಅವರಿಬ್ಬರು ಸಿಕ್ಕಿದಾಗ ಯಾವ ಪುಸ್ತಕ ಬರೆದಿದ್ದೀರಿ ಅಂತೇಳಿ ಕೇಳಲ್ಲ ಅಂತ, ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತೇಳಿ ಕೇಳ್ತೀನಿ ಅಂತ. ಯಾಕೆಂದರೆ ಅವ್ರದ್ದು ಈಗ ಪುಸ್ತಕ ಬರೀತಾ ಇರುವಾಗಲೇ, ಬಿಡುಗಡೆ ಆಗ್ತಾ ಇರುವಾಗಲೇ ಮುಂದಿನ ಪುಸ್ತಕ ಸಿದ್ಧವಾಗಿರುತ್ತೆ. ಹಾಗೆ ನಾನು ಡುಂಡಿರಾಜ್ ಅವ್ರ ಹತ್ರ ಕೇಳಿದೆ, ನಿಮ್ಮ ಮುಂದಿನ ಪುಸ್ತಕ ಯಾವುದು ಅಂತ. ಇಲ್ಲ ಸರ್, ನವಂಬರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರು ಅವರು.
ಹಾಗೆ ಇವ್ರದ್ದು ಅಷ್ಟೇ, ನವಂಬರದಲ್ಲಿ ಇನ್ನೊಂದು ಪುಸ್ತಕ ರೆಡಿ ಆಗ್ತಾ ಇದೆ. ಒಂದಿರಲಿಕ್ಕಿಲ್ಲ ಸರ್, ಬಹುಶಃ ಒಂದು 2-3 ಇರಬೇಕು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಷ್ಟೊಂದು ಪುಸ್ತಕಗಳನ್ನು ಬರೆದಂಥವ್ರು ಬಹುಶಃ ಯಾರೂ ಇಲ್ಲ. ಹಾಗೆ ಅವರು ಕನ್ನಡದ ಪತ್ರಿಕೆಗಳಿಗೂ ಕೂಡ ನಿರಂತರವಾಗಿ ಬರೀತಾ ಇರುವಂಥವ್ರು. ನಮಗೆ ಪೊಲೀಸ್ ಲೋಕವನ್ನು ಭಾಳ ಸಮರ್ಥವಾಗಿ ಕಟ್ಟಿಕೊಟ್ಟಂಥ ಒಬ್ಬ ಲೇಖಕ ಡಿ.ವಿ. ಗುರುಪ್ರಸಾದ್ ಅವರು. ನನಗೆ YNK ಅವರು ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ರು. ಅವರಾಗ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದರು. ನಾವು ಅವರ ಮನೆಯಲ್ಲಿ ಊಟ ಮಾಡೋದಂಥ ಒಂದು ನೆನಪು ನನಗೆ. ಆಗ YNK ಹೇಳಿದರು ಏನು ಅಂತಂದರೆ, ನಾವೆಲ್ಲರೂ ಓದಲೇಬೇಕಾದಂತಹ ಮತ್ತು ಓದುವಂತಹ ಅಥವಾ ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಒಂದು ಸಾಹಿತ್ಯ ಅಂತಂದರೆ ಪತ್ರ ಸಾಹಿತ್ಯ ಅಂತದ್ದು. ನಾವು ಯಾರಿಗೇ ಒಂದು ಪತ್ರ ಬರೆದ್ರು, ಪ್ರೇಮ ಪತ್ರ ಆದ್ರಂತೂ ಎಲ್ಲರೂ ಓದ್ತೀವಿ, ಅಥವಾ ಯಾರೋ ಬೈದು ಬರೆದಂಥ ಪತ್ರವನ್ನಾದರೂ ಕೂಡ ಓದ್ತೀವಿ. ಅಂದರೆ ಪತ್ರವನ್ನು ನೀವು ಅದನ್ನು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಆ ಪತ್ರ ಸಾಹಿತ್ಯದ ಬಗ್ಗೆ ಇವರು ಡಾಕ್ಟರೇಟ್ ಮಾಡಿದಂಥವ್ರು ಅಂತ ಗುರುಪ್ರಸಾದ್ ಅವರು. ಹೀಗಾಗಿ ಅವರ 2 ಅರ್ಥದಲ್ಲಿ, ಒಂದು ಡಾಕ್ಟರ್ ಆಫ್ ಫಿಲಾಸಫಿ ಮತ್ತು ಡಾಕ್ಟರ್ ಆಫ್ ಲೆಟರ್ ಅವರು, ಅಥವಾ ಲೆಟರ್ಸ್. ಸೊ ಹೀಗಾಗಿ ಅವರ ಪುಸ್ತಕಗಳಲ್ಲಿ, ಸಾಹಿತ್ಯದಲ್ಲಿ ಆ ರೀತಿಯಾದಂಥ ಒಂದು ಆಪ್ತತೆ ಇದೆ. ಪತ್ರ ಸಾಹಿತ್ಯದಲ್ಲಿ ಇರುವಂಥ ಒಂದು ಆಪ್ತತೆ ಅವರ ಕೃತಿಗಳಲ್ಲಿ ನಾವು ಕಾಣ್ಬೋದು. ಅದರಲ್ಲೂ ವಿಶೇಷವಾಗಿ ಈಗ ಅವ್ರನ್ನ ಕರ್ನಾಟಕ ಸರ್ಕಾರದವರು ಅಥವಾ ಸರ್ಕಾರಿ ಆಡಳಿತದವರು ಅವರನ್ನು ನಿವೃತ್ತರನ್ನಾಗಿ ಮಾಡಿ ಭಾಳ ಉಪಕಾರ ಮಾಡಿದ್ದಾರೆ ಅಂತೇಳಿ ನನಗನ್ಸುತ್ತೆ. ಯಾಕೆಂತಂದರೆ ಅವರು ಪ್ರತಿ ತಿಂಗಳ ಒಂದು ಪುಸ್ತಕವನ್ನಾದರೂ ಕೂಡ ಕೊಡ್ತಾಯಿದ್ದಾರೆ. ರಿಟೈರ್ಡ್ ಆದ ನಂತರ ಸುಮಾರು 30 ಪುಸ್ತಕಗಳು ಬಂದಿದೆ. ನನಗೆ ತಿಳಿದ ಹಾಗೆ ಕಳೆದ ಒಂದು ವರ್ಷದಲ್ಲಿ ಒಂದು 15ಕ್ಕೂ ಹೆಚ್ಚು ಪುಸ್ತಕವನ್ನು ಬರೆದಿದ್ದಾರೆ ಅವರು. ಸೊ ಡ್ಯೂಟಿಯಲ್ಲಿದ್ದಾಗ, ಸೇವೆಯಲ್ಲಿದ್ದಾಗಿಂತ ಈಗ ಅವರು ಹೆಚ್ಚು ಆ್ಯಕ್ಟಿವ್ ಆಗಿದ್ದಾರೆ ಅಂತೇಳಿ ನನಗನ್ನಿಸ್ತಾ ಇದೆ. ಆಗಲೂ ಕೂಡ ಇದ್ದರು, ಈಗ ಇನ್ನೂ ಹೆಚ್ಚಿನ ಒಂದು ಕ್ರಿಯಾಶೀಲತೆಯಿಂದ ಬರಿತಾ ಇದ್ದಾರೆ. ಹಾಗೆ ಡುಂಡಿರಾಜ್ ಅವರು ನಮಗೆಲ್ಲರಿಗೂ ಕೂಡ, ನಾವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆಗಳಲ್ಲಿ ಸುಭಾಷಿತವನ್ನು, ದೀಪೋಕ್ತಿಯನ್ನು ಓದಿ ನಾವು ಪತ್ರಿಕೆಯನ್ನು ಓದಿದರೆ, ಉದಯವಾಣಿ ಪತ್ರಿಕೆಯಲ್ಲಿ ಅವರ ಹನಿಗಮನವನ್ನು ಓದಿ ನಮ್ಮ ದಿನವನ್ನು ಆಚರಿಸುವಂಥದ್ದು ಇಲ್ಲಿ ಇರುವಂಥ ಬಹಳ ಜನರಿಗೆ ಅದು ಒಂದು ಅಭ್ಯಾಸ ಆಗಿರ್ಬೋದು. ಡುಂಡಿರಾಜ್ ಕನ್ನಡದಲ್ಲಿ ನಿಜಕ್ಕೂ ಕೂಡ ಹನಿಗಮನಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಂಥವ್ರು ಮತ್ತು ಹನಿಗಮನ ಪ್ರಕಾರವನ್ನು ಅತ್ಯಂತ ಜನಪ್ರಿಯ ಮಾಡಿದಂಥವ್ರು ಅವರು. ಬಹುಶಃ ಇವತ್ತು ಹನಿಗಮನ ಅಂತೇಳಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಡುಂಡಿರಾಜ್ ಅವರು. ನಾನು ವಿಜಯ ಕರ್ನಾಟಕ ಸಂಪಾದಕನಾದಾಗಿದ್ದಾಗ ಡುಂಡಿರಾಜ್ ಅವರು ಬರೀ ಕವನವನ್ನಷ್ಟೇ, ಹನಿಗವನವನ್ನಷ್ಟೇ ಬರೀತಾರೆ. ಯಾಕೆ ಇವ್ರ ಹತ್ರ ಅಂಕಣವನ್ನು ಬರೆಸಬಾರದು? ಅಂದರೆ ಲೇಖನವೂ ಇರಬೇಕು, ಹನಿಗವನವೂ ಕೂಡ ಇರಬೇಕು. ಅದೆರಡೂ ಸೇರಿಸಿ ಒಂದು ಪ್ರಯೋಗವನ್ನು ಮಾಡಿದ್ವಿ. ಆಗ ಬಹಳ ಯಶಸ್ವಿ ಆಯಿತು ಅಂತ. ಅವರ ಗದ್ಯ ಮತ್ತು ಪದ್ಯ ಎರಡೂ ಕೂಡ ಒಂದೇ ಜಾಗದಲ್ಲಿ ಓದುಗರಿಗೆ ಸಿಗಬೇಕು ಅನ್ನುವಂಥ ಒಂದು ಪ್ರಯತ್ನ. ಭಾಳ ಸೊಗಸಾಗಿ ಅವರು ಬಹುಶಃ 5 ವರ್ಷಗಳ ಕಾಲ ಅವರು ಆ ಅಂಕಣವನ್ನು ನೆರವೇರಿಸಿಕೊಟ್ಟಿದ್ದರು. ಭಾಳ ಒಳ್ಳೆಯ ಒಂದು ಪ್ರಯತ್ನ ಅದು. ಈ ಇಬ್ಬರು ಲೇಖಕರ ಜೊತೆಗೆ ನನ್ನ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇರುವಂಥದ್ದು ನನಗೆ ತುಂಬ ಸಂತಸವನ್ನು ಕೊಟ್ಟಿದೆ. ನಾನು ಈ ಪುಸ್ತಕವನ್ನು ಪ್ರಕಾಶಿಸಿದಂತಹ ಸಪ್ನ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನದೇ ಆದಂಥ ಒಂದು ಪ್ರಕಾಶನ ಸಂಸ್ಥೆ ಇದೆ, ವಿಶ್ವವಾಣಿ ಪುಸ್ತಕ ಪ್ರಕಾಶನ ಸಂಸ್ಥೆ. ಅದರಲ್ಲಿ ನಾನು ಅದನ್ನು ಪ್ರಕಟ ಮಾಡ್ಬೋದಿತ್ತು, ಪಬ್ಲಿಷ್ ಮಾಡ್ಬೋದಿತ್ತು. ಆದರೆ ಈ ಪ್ರಕಾಶಕರು, ನಮ್ಮನ್ನು ಬೆಳೆಸದಂಥ ಪ್ರಕಾಶಕರು, ಅವರು ಸಪ್ನ ಇರ್ಬೋದು, ಅಂಕಿತಾ ಇರ್ಬೋದು, ಅಥವಾ ಸಾವಣ್ಣ ಇರ್ಬೋದು, ಅಥವಾ ನಮ್ಮ ವೀರಲೋಕ ಇರ್ಬೋದು, ಇವರ ಜೊತೆಗಿನ ಸಂಬಂಧವನ್ನು ನಾವು ಕಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾವು 10 ಪುಸ್ತಕ ಬರೆದರೂ ಕೂಡ ಇವರಿಗೆ ಒಂದೊಂದು ಪುಸ್ತಕವನ್ನಾದರೂ ಕೂಡ ಕೊಡಲೇಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ನಮ್ಮ ಈ ಅಕ್ಷರ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ನಾನು ಈ ಕಾರಣದಿಂದ ನಮ್ಮದೇ ಸಂಸ್ಥೆ ಇದ್ದರೂ ಕೂಡ ನಮಗೆ ಈ ಎಲ್ಲ ಪ್ರಕಾಶಕರ ಜೊತೆಗೆ ಒಂದೊಂದು ಪುಸ್ತಕವನ್ನಾದರೂ ಕೂಡ ವರ್ಷದಲ್ಲಿ ಕೊಡುವಂತಹ, ಪ್ರಕಾಶನ ಮಾಡುವಂಥ ಒಂದು ಅವಕಾಶವನ್ನು ಮತ್ತು ಈ ಒಂದು ಸಂಬಂಧವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ಆ ಪ್ರಯುಕ್ತವಾಗಿ DG ಅವರಿಗಾಗಲಿ ಅಥವಾ ನಿತಿನ್ ಅವರಿಗೆ ಹೇಳಿದ್ರೆ ಅವರು ಯಾವುದಕ್ಕೂ ಕೂಡ ಬೇಡ ಅಂತ ಹೇಳಲ್ಲ ಅಂತ. ನಾನು ಒಂದು 1500 ಪುಟಗಳ ಪುಸ್ತಕವನ್ನು ಬರೆದಿದ್ದೀನಿ ಅಂದರೂ ಕೊಡಿ ಅಂತೇಳಿ ಹೇಳ್ತಾರೆ ಅಂತವರು. ಅಥವಾ ಇಂಥ ಒಂದು ಪುಸ್ತಕ ಬೇಡ ಅಂತೇಳಿ ಹೇಳಿದ್ದು ಇಲ್ಲಿ ತನಕ ಇಲ್ಲವೇ ಇಲ್ಲ.
ನಾನು ಕೊಟ್ಟಂಥ ಯಾವುದೇ ಮ್ಯಾನುಸ್ಕ್ರಿಪ್ಟನ್ನು ಇಲ್ಲಿ ತನಕ ಸಪ್ನಾದವರು ಅದನ್ನು ರಿಜೆಕ್ಟ್ ಮಾಡದಂತಹ ಏನು ನಿದರ್ಶನವೇ ಇಲ್ಲ. ಬಹುಶಃ ಒಬ್ಬ ಲೇಖಕನಿಗೆ ಸಿಗಬಹುದಾದಂಥ ಭಾಳ ದೊಡ್ಡ ಗೌರವ ಇದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಮ್ಮನ್ನು ಈ ರೀತಿಯಾಗಿ ಬೆಳೆಸಿದಂಥ ನೋಡಿ, ಇವತ್ತು ಬಹುಶಃ ನನ್ನ ಈ ಅನುಭವ ಬೇರೆಯವ್ರದ್ದು ಕೂಡ ಆಗಿರ್ಬೋದು. ಅದಕ್ಕೆ ಪೂರಕವಾಗಿ ಅವರು ಹೇಳಿದರು, ಪ್ರತಿ ದಿವಸ 5 ಪುಸ್ತಕಗಳನ್ನು, ಪ್ರತಿದಿನ 5 ಪುಸ್ತಕವನ್ನು ನಾವು ಪ್ರಕಟಿಸ್ತಾ ಇದ್ದೀವಿ ಅಂತ. ನಿಜಕ್ಕೂ ಕೂಡ ಇದು ಒಂದು ರೀತಿ ನಮ್ಮಲ್ಲಿ ಒಂದು ರೀತಿ ಹೊಸ ಪ್ರೇರಣೆಯನ್ನು ಕೊಡುವಂತಹ ಒಂದು ವಿಷಯ ಇದು. ಕನ್ನಡದಲ್ಲಿ ಪುಸ್ತಕಗಳು ಬರಲ್ಲ, ಓದೋರಿಲ್ಲ, ಇದೆಲ್ಲವೂ ಕೂಡ ಬೋಗಸ್ ಅಂತ. ಇದು ಒಳ್ಳೆಯ ಪುಸ್ತಕವನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಓದುಗರು ಇದ್ದೇ ಇದ್ದಾರೆ. ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ವೀರಪುತ್ರ ಶ್ರೀನಿವಾಸ್ ಅವರು ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ನಾವು ಲೇಖಕರು ಇವತ್ತು ಕನ್ನಡ ಸಾಹಿತ್ಯವನ್ನು, ಕನ್ನಡ ಪುಸ್ತಕ ಲೋಕವನ್ನು ಬೆಳೆಸಬೇಕಾದಂಥ ಒಂದು ಅಗತ್ಯ ಇದೆ ಅಂತ ಅವರೊಂದೊಂದು ಒಳ್ಳೆಯ ನಿದರ್ಶನವನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಒಂದು ಚಿತ್ರವನ್ನು ಹೇಗೆ ಒಬ್ಬ ನಟ ಇವತ್ತು ಪ್ರಮೋಟ್ ಮಾಡ್ತಾನೋ ಆ ರೀತಿಯಲ್ಲಿ ಒಬ್ಬ ಲೇಖಕ ತನ್ನ ಪುಸ್ತಕವನ್ನು ಪ್ರಮೋಟ್ ಮಾಡೋದರ ಮೂಲಕ ಪ್ರಕಾಶಕರನ್ನು ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರ ಅಂತ. ಇದು ನಿಜಕ್ಕೂ ಕೂಡ ಇವತ್ತು ಕನ್ನಡದಲ್ಲಿ ಆಗಬೇಕಾಗಿದೆ. ಇವತ್ತು ಒಂದು ಸಿನಿಮಾಕ್ಕೆ ಕಾಲ್ ಶೀಟ್ ತಗೊಳ್ಳುವಂಥ ಸಂದರ್ಭದಲ್ಲೇ ನಟನಿಗೆ ಪೋಸ್ಟ್ ರಿಲೀಸ್ ಆದ ನಂತರ, ಸಿನಿಮಾ ರಿಲೀಸ್ ಆದ ನಂತರ ಯಾವ ರೀತಿಯಾಗಿ ಅವರು ಸಿನಿಮಾವನ್ನು ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಂಭಾವನೆಯನ್ನು ಕೊಟ್ಟಿರ್ತಾರೆ. ಆ ರೀತಿಯಾಗಿ ಲೇಖಕನಾದವನು ಕೂಡ ಇವತ್ತು ಪುಸ್ತಕವನ್ನು ಪ್ರಚಾರ ಮಾಡಬೇಕಾದಂಥ ಒಂದು ಅಗತ್ಯ ಇದೆ. ಹಾಗೆ ತನ್ನ ಓದುಗ ಯಾರು, ನಾನು ಯಾರಿಗೋಸ್ಕರ ಬರೀತಾ ಇದ್ದೀನಿ, ನನ್ನ ಪುಸ್ತಕ ಎಂಥವರನ್ನು ಟಾರ್ಗೆಟ್ ಇಟ್ಕೊಂಡು ನಾನು ಬರಿತಾ ಇದ್ದೀನಿ ಅನ್ನುವಂಥದ್ದನ್ನು ಕೂಡ ಇವತ್ತು ಕಂಡುಕೊಳ್ಬೇಕಾದಂಥ ಒಂದು ಅಗತ್ಯ ಇದೆ. ನನಗೇನೋ ಒಂದು ತೆವಲಿದೆ ಅಥವಾ ನಂದೇನೋ ಒಂದು ಆಸೆ ಇದೆ ಅಂತೇಳಿ ಲೇಖಕನಾದವನ್ನು ನಾವು ತಿಳ್ಕೊಂಡು ಬರೀಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಪೂರಕವಾದಂತಹ ಓದುಗರು ಸಿಗದೇ ಹೋಗ್ಬೋದು ಅಂತ. ಅದಕ್ಕೆ ಹೀಗಾಗಿ ಓದುಗರನ್ನು ಗಮನದಲ್ಲಿ ಇಟ್ಟುಕೊಂಡು ಬರೆಯುವುದರ ಮೂಲಕ ಕನ್ನಡ ಪುಸ್ತಕ ಲೋಕವನ್ನು ಬೆಳೆಸಬೇಕಾದಂಥ ಒಂದು ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಲೇಖಕರಾದಂಥ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಂಥ ಒಂದು ಸರಳ ಸುಂದರವಾದಂಥ ಒಂದು ಸಮಾರಂಭದಲ್ಲಿ ನನಗೆ ಪ್ರಿಯರಾದಂಥ ಅನೇಕ ಜನ ಬಂದಿದ್ದಾರೆ. ಶಶಿಭೂಷಣ್ ಹೆಗಡೆಯವರು ಸಿದ್ದಾಪುರದಿಂದ, ಉತ್ತರ ಕನ್ನಡದ ಸಿದ್ದಾಪುರದಿಂದ ಆಗಮಿಸಿದ್ದಾರೆ. ಹಾಗೆ ಚಡಗರು ಭಾಳ ಹಿರಿಯರು, ಅವರ ಜೊತೆಗೆ ನಮ್ಮದು ಯಾವತ್ತೂ ಕೂಡ ಒಂದು ಮುನಿಸು ಮತ್ತು ಪ್ರೀತಿ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಚಡಗರು ಕೂಡ ಬಂದಿರುವಂಥದ್ದು ನನಗೆ ತುಂಬ ಸಂತಸವನ್ನು ಕೊಟ್ಟಿದೆ. ಹಾಗೆ ಸಿದ್ದರಾಮ ಹೊನ್ಕಲ್ ಅವರು, ಹಾಗೂ ನಾನು ಎಲ್ಲರ ಹೆಸರುಗಳನ್ನು ಹೀಗೆ ಹೇಳ್ತಾ ಹೋಗ್ಬೋದು. ಅನೇಕ ಜನ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.